ಉಡುಪಿ ಜಿಲ್ಲಾ ಬೇಕರಿ ಹಾಗೂ ಖಾದ್ಯ ತಿನಿಸುಗಳ ತಯಾರಕರು ಮತ್ತು ಮಾರಾಟಗಾರರ ಸಂಘದ ದಶಮಾನೋತ್ಸವ ಹಾಗೂ ನವೆಂಬರ್ನಲ್ಲಿ ಆಯೋಜಿಸಿರುವ ಆಹಾರ ಉದ್ಯಮ ಮೇಳದ ಲೋಗೋ ಬಿಡುಗಡೆ ಸಮಾರಂಭ ಭಾನುವಾರ ಬ್ರಹ್ಮಾವರ ಸಿಟಿ ಸೆಂಟರ್ನ ಕುಂಕುಮ ಸಭಾಂಗಣದಲ್ಲಿ ನಡೆಯಿತು. ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಸಂಘದ ಲೋಗೋ ಬಿಡುಗಡೆಗೊಳಿಸಿ ಮಾತನಾಡಿ, ಉಡುಪಿಯ ಸಿದ್ಧ ಆಹಾರ ಮತ್ತು ತಿಂಡಿ ತಿನಿಸುಗಳು ವಿಶ್ವದಾದ್ಯಂತ ವಿಶೇಷ ಮನ್ನಣೆ ಪಡೆದಿವೆ. ಉಡುಪಿ ಹೋಟೆಲ್ಗಳ ಶುಚಿ ಮತ್ತು ರುಚಿಕರ ಆಹಾರಕ್ಕೆ ಎಲ್ಲೆಡೆ ಬೇಡಿಕೆ ಇದೆ. ಈ ಭಾಗದ ಜನರು ಶ್ರಮಜೀವಿಗಳಾಗಿದ್ದು ಎಲ್ಲಿಗೆ ಹೋದರೂ ತಮ್ಮ ಪರಿಶ್ರಮದಿಂದ ಯಶಸ್ಸು ಸಾಧಿಸುತ್ತಾರೆ. ಉಡುಪಿಯ ಬೇಕರಿ ಉತ್ಪನ್ನಗಳಿಗೂ ಜಾಗತಿಕ ಮಟ್ಟದಲ್ಲಿ ಇನ್ನಷ್ಟು ಮನ್ನಣೆ ಸಿಗಲಿದೆ ಎಂದು ಹಾರೈಸಿದರು. ಮಾಜಿ ಸಂಸದ ಕೆ ಜಯಪ್ರಕಾಶ್ ಹೆಗ್ಡೆ ಇಂಡಿಯನ್ ಬೇಕರ್ ಫೆಡರೇಷನ್ನ ಲೋಗೋ ಬಿಡುಗಡೆಗೊಳಿಸಿ ಸಾಂಪ್ರದಾಯಿಕ ಹಾಗೂ ಆರೋಗ್ಯಕರ ಆಹಾರ ಉತ್ಪನ್ನಗಳಿಗೆ ಆದ್ಯತೆ ನೀಡಬೇಕು, ಗುಣಮಟ್ಟ ಮತ್ತು ಶುಚಿತ್ವ ಕಾಪಾಡುವುದರ ಜೊತೆಗೆ ತ್ಯಾಜ್ಯ ವಿಲೇವಾರಿಗೆ ಹೆಚ್ಚಿನ ಗಮನ ಹರಿಸಬೇಕು, ಉದ್ಯಮಿಗಳ ಸಮಸ್ಯೆಗಳ ಪರಿಹಾರಕ್ಕಾಗಿ ಸಂಘಟಿತರಾಗಿ ಕಾರ್ಯನಿರ್ವಹಿಸುವುದು ಶ್ಲಾಘನೀಯ ಎಂದರು. ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಸಂಘದ ದಶಮಾನೋತ್ಸವ ವರ್ಷದ ಲೋಗೋ ಬಿಡುಗಡೆ ಮಾಡಿದರು. ಕುಂದಾಪುರ ಶಾಸಕ ಕಿರಣ್ ಕುಮಾರ್ ಕೊಡ್ಗಿ ಕರ್ನಾಟಕ ಬೇಕರಿ ಹಾಗೂ ಸ್ವೀಟ್ಸ್ ಅಸೋಸಿಯೇಷನ್ನ ಲೋಗೋ ಅನಾವರಣಗೊಳಿಸಿದರು. ಕಾರ್ಯಕ್ರಮದಲ್ಲಿ ಉದ್ಯಮಿಗಳಾದ ಪ್ರಸಾದ್ ರಾಜ್ ಕಾಂಚನ್, ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ, ಸಂತೋಷ್ ಬಾಗ್ಲೆ, ಬೆಳಪು ದೇವಿ ಪ್ರಸಾದ್ ಶೆಟ್ಟಿ, ಮನೋಹರ್ ಶೆಟ್ಟಿ, ಕಾರ್ಮಿಕ ಸಂಘಟನೆಯ ರವಿ ಶೆಟ್ಟಿ ಬೈಂದೂರು, ಕೈಗಾರಿಕಾ ಜಂಟಿ ನಿರ್ದೇಶಕ ಗೋಕುಲ್ದಾಸ್ ನಾಯಕ್ ಹಾಗೂ ಯೋಜನೆ ಮತ್ತು ಯುವ ಸಬಲೀಕರಣ ಇಲಾಖೆಯ ಸಹಾಯಕ ನಿರ್ದೇಶಕ ರೋಷನ್ ಕುಮಾರ್ ಶೆಟ್ಟಿ ಉಪಸ್ಥಿತರಿದ್ದರು. One and here we go. Udupi District Bakery and Food Products Manufacturers and Sellers Association registered. Surada Kaitsambale. ಬೇಕರಿ ಅಸೋಸಿಯೇಷನ್ ಅವರ ಒಗ್ಗಟ್ಟಿನ ಈ ಕಾರ್ಯಕ್ರಮ ಬಹುಶಃ ಬಹಳ ಒಂದು ಉಡುಪಿಯ ಆಹಾರ ಉತ್ಪನ್ನಕ್ಕೆ ಒಂದು ದೊಡ್ಡ ಒಂದು ಒತ್ತನ್ನು ಕೊಡುವಂಥ ಕಾರ್ಯಕ್ರಮ ಇದಾಗಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತೇನೆ. ಈಗಾಗಲೇ ಉಡುಪಿಯ ತಿಂಡಿ ತಿನಿಸುಗಳು ಇಡೀ ವಿಶ್ವದಲ್ಲೇ ಒಂದು ವಿಶೇಷ ಸ್ಥಾನವನ್ನು ಹೊಂದಿದೆ. ಯಾಕಂದರೆ ಯಾವುದೇ ಊರಿಗೆ ಹೋದರೂ ಕೂಡ ಯಾವುದೇ ಗ್ರಾಮಕ್ಕೆ ಹೋದರೂ ಉಡುಪಿಯ ರುಚಿಯ ಹೋಟೆಲ್ಗಳು ಅಲ್ಲಿಯ ಆಹಾರ ಉತ್ಪನ್ನಗಳು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಅದಕ್ಕೆ ಅರ್ಥ ಏನಂತಂದರೆ ನಮ್ಮ ಜಿಲ್ಲೆಯ ಜನರು ಬುದ್ಧಿವಂತರು ಅದೇ ರೀತಿ ಬಹಳ ಕಠಿಣ ಪರಿಶ್ರಮದಿಂದ ತನ್ನ ಜೀವನವನ್ನು ತೆಗೆದುಕೊಂಡು ಅದರಿಂದಾಗಿ ನಮ್ಮ ಜನರು ಯಾವುದೇ ಊರಿಗೆ ಹೋಗಿ ಯಾವುದೇ ಭಾಗದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಾಗ ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸಿಗೆ ಮೂಲ ಕಾರಣ ಅಂತೇಳಿ ನಮ್ಮ ಮಣ್ಣಿನಲ್ಲಿರುವಂಥ ವಿಶೇಷ ಒಂದು ಗುಣ, ಬಹುಶಃ ವಿಶೇಷ ಗುಣದ ಒಂದು ಪ್ರಭಾವದಿಂದ ಇವತ್ತು ಈ ಮಟ್ಟದಲ್ಲಿ ಬೆಳೀಲಿಕ್ಕೆ ಅದು ಸಾಧ್ಯವಾಗಿದೆ. ಖಂಡಿತವಾಗಿಯೂ 10 ವರ್ಷದ ಸಂಭ್ರಮ ಈಗಾಗಲೇ ಲೋಗೋ ಅನಾವರಣ ಆಗಿದೆ. ಖಂಡಿತವಾಗಿ ಕಾರ್ಯಕ್ರಮದ ಮೂಲಕ ನಮ್ಮೆಲ್ಲರ ಮನಸ್ಸಾಗುವ ಮೂಲಕ ಕೇವಲ ದೇಶ ಮಾತ್ರ ವಿಶ್ವದಾದ್ಯಂತ ನಿಮ್ಮ ಈ ಸಂಘಟನೆ ಮುಂದುವರಿಸುವ ಮೂಲಕ ವಿಶ್ವದ ನಾನಾ ಭಾಗಗಳಲ್ಲಿ ಕೂಡ ತಮ್ಮ ಬೇಕರಿ ಉತ್ಪನ್ನಗಳಿಗೆ ಒಂದು ಅವಕಾಶ ಸಿಗುವಂತಾಗಲಿ ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸುತ್ತಾ, ಸಾಂಪ್ರದಾಯಿಕ ಸಿಹಿ ತಿಂಡಿಗಳೇನಿದೆ ರಾಗಿ ಮಣ್ಣೆ ಇದನ್ನೆಲ್ಲ ಹೋಟೆಲ್ನಲ್ಲಿ ಮಾಡಲಿಕ್ಕೆ ಶುರು ಮಾಡಿ ಕೊಡಲಿಕ್ಕೆ ಶುರು ಮಾಡಿದರು. ಇದಕ್ಕೂ ಸಹ ಸ್ವಲ್ಪ ಆದ್ಯತೆಯನ್ನು ಕೊಟ್ಟಾಗ ಹಳಬರಿಗೆ ಹೊಸಬರಿಗೆ ಇಟ್ ಶುಡ್ ಬಿ ಎ ಮಿಕ್ಸ್ ಆಫ್ ಬೋತ್. ಹೊಸ ಬೇರು ಹೊಸ ಚಿಗುರು ಹಳೆಬೇರು ಎಂದು ಒಟ್ಟಾದಾಗ ಸ್ವಲ್ಪ ಚೆಂದ ಇರ್ತದೆ. ಅದಕ್ಕೋಸ್ಕರ ನೀವು ಆಹಾರ ಮೇಳದಲ್ಲಿ ಚಿತ್ರದಲ್ಲಿ ತೋರಿಸಿದಂಥದ್ದನ್ನು ತೋರಿಸಿದೆ. ಪುನಃ ಆ ಪದಾರ್ಥಗಳನ್ನು ಸಿಹಿ ತಿಂಡಿಗಳನ್ನು ಮಾಡಿ ತೋರಿಸುವಂಥದ್ದು. ಅದರಲ್ಲಿ ನಾನು ಹೇಳಿದೆ, ನಾವೆಲ್ಲ ತಿನ್ನುವಂಥ ಪದಾರ್ಥಗಳನ್ನು ಮಾಡಿದರೆ ಬಂದು ತಿನ್ನಲಿಕ್ಕಾಗಿ ತಿನ್ನಲಿ ಬರೀ ನೋಡಿ ಹೋಗುವಂಥ ಕಣ್ಣಿಗೆ ಖುಷಿ ಆಗ್ಬೋದು, ಆದರೆ ಬಾಯಿಗೆ ರುಚಿ ಆಗ್ತದೆ. ಅದನ್ನು ಮಾಡುವಂಥ ವ್ಯವಸ್ಥೆ ಮಾಡಿ ನೀವು ಬಿಸ್ನೆಸ್ಸಲ್ಲಿ ಯುನಿಟಿ ಇನ್ ಡೈವರ್ಸಿಟಿ. ಈಗ ನಿಮಗೆ ವ್ಯಾಪಾರ ಜಾಸ್ತಿ ಆಗುವಂಥ ಸ್ಪರ್ಧೆಯನ್ನು ಮಾಡ್ತೀರಿ, ಆದರೆ ಹೋರಾಟದಲ್ಲಿ ನೀವೆಲ್ಲರೂ ಒಟ್ಟಾಗಿದ್ದೀರಿ. ಅದಕ್ಕೋಸ್ಕರ ನಿಮ್ಮ ಯುನಿಟಿಗೆ ಐ ವಿಶ್ ಯು ಆಲ್ ದ ಬೆಸ್ಟ್. ಮುಂದಿನ ದಿನಗಳಲ್ಲಿ ಯಾಕಂದರೆ ನೀವು ಒಟ್ಟಾಗಿ ಹೋರಾಟವನ್ನು ಮಾಡಿದರೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ. ಆದರೆ ಬಹಳ ಮುಖ್ಯವಾದದ್ದು ಕ್ವಾಲಿಟಿ ಬಹಳ ಮುಖ್ಯ, ಆ್ಯಂಡ್ ಕ್ಲೀನ್ಲಿನೆಸ್. ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾದವರು ಏನು ಸ್ಟ್ಯಾಂಡರ್ಡನ್ನು ಕೊಟ್ಟಿದ್ದಾರೆ ಆ ಪ್ರಕಾರ ಮಾಡುವಂಥದ್ದು ಒಂದು. ಮತ್ತು ವೇಸ್ಟ್ ಮ್ಯಾನೇಜ್ಮೆಂಟ್ ಆಫ್ಟರ್ ದ್ಯಾಟ್ ಅದು ಬಹಳ ಮುಖ್ಯ. ಯಾಕಂದರೆ ಇವತ್ತಿನ ಹೆಚ್ಚಿನ ಸಮಸ್ಯೆ ಜನರಲ್ಲಿ ಆರೋಗ್ಯದ ಸಮಸ್ಯೆ ಬರುವಂಥದ್ದು
ನಿಮ್ಮದು ಆಹಾರ ಪದಾರ್ಥ ತಿನ್ನೋಕ್ಕಿಂತ ಜಾಸ್ತಿ ಅದರ ಪರಿಸರದ ನಾಶ ಆಗ್ತದಲ್ಲ, ಅದರಿಂದ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ಆದಷ್ಟು ಜಾಗ್ರತೆಯನ್ನು ಮಾಡಬೇಕನ್ನುವಂಥದ್ದು ಡಿಸ್ಪೋಸಲ್ ಆಫ್